ಟೊಮ್ಯಾಟೊ ಚಟ್ನಿ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲಿ 2 ದೊಡ್ಡ ಟೊಮ್ಯಾಟೊ ತಗೊಂಡಿದ್ದೇನೆ, 2 ಒಣಮೆಣಸು ಡ್ರೈ ರೆಡ್ ಚಿಲ್ಲಿ, ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡ್ಬೋದು, 1 ದೊಡ್ಡ ಸೈಜ್ ಈರುಳ್ಳಿ, 1 ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, 4 ಎಸಳು ಬೆಳ್ಳುಳ್ಳಿ ಗಾರ್ಲಿಕ್, ಅರ್ಧ ಟೀ ಸ್ಪೂನ್ ಟರ್ಮರಿಕ್. ಒಗ್ಗರಣೆಗೆ ಸೀಸನಿಂಗ್ಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 3 ಗಾರ್ಲಿಕ್ ಬೆಳ್ಳುಳ್ಳಿ ಗುದ್ದಿಟ್ಕೊಂಡಿದ್ದೇನೆ ಕ್ರಷ್ ಮಾಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಹಿಂಗೆ ಹೆಸಪುಟೀಡ, 1 ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, 1 ಡ್ರೈ ರೆಡ್ ಚಿಲ್ಲಿ ಒಣಮೆಣಸು, ಅರ್ಧ ಟೀ ಸ್ಪೂನ್ ಮಸ್ಟರ್ಡ್ ಸೀಡ್ಸ್ ಸಾಸಿವೆ. ಇಲ್ಲಿ ನಾನು ಪಾತ್ರೆ ಬಿಸಿಗಿಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ನಾವು ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಿದೆ ಆಲ್ರೆಡಿ. ಮೊದಲಿಗೆ ಬೆಳ್ಳುಳ್ಳಿ ಗಾರ್ಲಿಕ್ ಹಾಕೋಣ. ಆನಂತರ ಡ್ರೈ ರೆಡ್ ಚಿಲ್ಲಿ ಒಣಮೆಣಸು ಕಟ್ ಮಾಡಿ ಹಾಕೋಣ. ಅದರ ಜೊತೆನೆ ಈರುಳ್ಳಿ ಆನಿಯನ್, ಆನಂತರ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು. ಇದನ್ನೀಗ ಫ್ರೈ ಮಾಡ್ಕೊಳ್ಳೋ. ಸ್ವಲ್ಪ ಆನಿಯನ್ ಈರುಳ್ಳಿ ಪಿಂಕ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಲೈಟ್ ಪಿಂಕ್ ಆಗಿದೆ, ಸಾಕು. ಈಗ ನಾವು ತುಂಡು ಮಾಡಿಟ್ಟು ಟೊಮೆಟೊ ಹಾಕೋಣ. ಟೊಮೆಟೊ ಸಾಫ್ಟ್ ಆಗಬೇಕು. ಅದರ ಜೊತೆ ಅರಸಿನ ಟರ್ಮರಿಕ್ ಹಾಕೊಳ್ಳುವ. ಅದನ್ನು ಮಿಕ್ಸ್ ಮಾಡಿ ಆನಂತರ ನಾವೀಗ ಲಿಡ್ ಕ್ಲೋಸ್ ಮಾಡಿ ಬಾಯಿ ಮುಚ್ಚಿದನ್ನು ಬೇಯಲಿಕ್ಕೆ ಬಿಡುವ. ಟೊಮೆಟೊ ಸಾಫ್ಟ್ ಆಗಲಿ. ಇಲ್ಲಿ ಟೊಮೆಟೊ ಸಾಫ್ಟ್ ಆಗಿದೆ, ಸಾಕು. ಗ್ಯಾಸ್ ಆಫ್ ಮಾಡುವ, ತಣ್ಣಗಾಗಲಿಕ್ಕೆ ಬಿಡುವ. ತಣ್ಣಾದ ನಂತರ ಇದನ್ನು ನಾವು ಗ್ರೈಂಡ್ ಮಾಡಬೇಕು, ರುಬ್ಬಬೇಕು. ನಾನೀಗ ಸೇಮ್ ಪ್ಯಾನಿಗೆ 1 ಟೀ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಳ್ತೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ನಂತರ ಸಾಸಿವೆ ಮಸ್ಟರ್ಡ್ ಸೀಡ್ಸ್ ಹಾಕೋಣ. ಕ್ರ್ಯಾಕಲ್ ಆಗಲಿ, ಚಟಪಟ ಆಗಲಿ. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ. ಈಗ ಮೆಣಸನ್ನು ನಾವು ತುಂಡು ಮಾಡಿ ಹಾಕೋಣ. ಆನಂತರ ಜಜ್ಜಿಟ್ಟ ಗಾರ್ಲಿಕ್ ಬೆಳ್ಳುಳ್ಳಿ, ಅದರ ಜೊತೆನೆ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, ಆನಂತರ ಜೀರಿಗೆ ಮತ್ತು ಹಿಂಗೆ ಹಾಕೋಣ. ಬೆಳ್ಳುಳ್ಳಿ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳುವ. ಜೀರಿಗೆ ಸಹ ಸ್ವಲ್ಪ ಕೆಂಪಾಗಲಿ. ಬೆಳ್ಳುಳ್ಳಿ ಮತ್ತು ಜೀರಿಗೆ ಕೆಂಪಾಗಿ ಸಾಕು. ಈಗ ನಾವು ರುಬ್ಬಿದ ಟೊಮೆಟೊ ಪೇಸ್ಟನ್ನು ಹಾಕೋಣ. ಇದನ್ನು ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳುವ. ಸ್ವಲ್ಪ ಎಣ್ಣೆ ಸಪ್ರೇಟ್ ಆಗಲಿ, ಆಯಿಲ್ ಸಪ್ರೇಟ್ ಆಗೋ ತನಕ. ನಮ್ಮ ಸೂಪರ್ ಆದ ಟೊಮೆಟೊ ಚಟ್ನಿ ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳುವ.